little louder. Thank you. Right. ಈಗ ಚೆನ್ನಮ್ಮನ ಬಗ್ಗೆ ಇತಿಹಾಸ ನಿಮಗೆ ಗೊತ್ತೇ ಇದೆ, ಪಾಠದಲ್ಲಿ ಓದಿದ್ದೀರಾ. ಆದರೆ ಪ್ರಸ್ತುತಃ ನಾವು ಈಗಿನ ಪ್ರಪಂಚದಲ್ಲಿ ಅವರು ಏನು ಪ್ರತಿನಿಧಿಸ್ತಾರೆ ಮತ್ತು ಏನು ಕಲಿಬೇಕು ಅವರಿಂದ ಅನ್ನೋದು ನಾವು ಕಲಿತ್ರೆ ನಿಜವಾದ ಒಂದು ಜಯಂತಿ ಅಂತ ನನಗನ್ಸುತ್ತೆ. ಯಾಕೆಂತಂದರೆ at every point in time when we look at a great person, it is their values, their lifestyle, the ideas that they communicate that we have to follow if we really have to respect them. So ಮೊಟ್ಟ ಮೊದಲನಿಗೆ ಯಾತಕ್ಕೆ ಜಯಂತಿ ಮಾಡ್ತೀವಿ? ಒಬ್ಬರ ವ್ಯಕ್ತಿ ಕುರಿತು ಜಯಂತಿ ಅಥವಾ ಅವರ ಬಗ್ಗೆ ಒಂದು ಲಾವಣಿ ಹಾಡ್ತೀವಿ, ಜಾವಳಿ ಮಾಡ್ತೀವಿ, ಆಮೇಲೆ ಪುಸ್ತಕ ಬರಿತೀವಿ, ಕಾದಂಬರಿ ಬರಿತೀವಿ, ಕವಿತೆಗಳು ಬರಿತೀವಿ. ಯಾಕೆ ಅವರು ನಮಗೆ ಯಾವಾಗಲೂ ನಮ್ಮ ಮನಸ್ಸಿನಲ್ಲಿರ್ತಾರೆ, ಯಾಕೆ ಅವ್ರನ್ನ ಸ್ಮರಿಸ್ತೀವಿ ಅನ್ನೋದು ಒಂದು ಪ್ರಶ್ನೆಯಾಗಿ ಇರುತ್ತೆ. ವಿವಾದ ಇರುತ್ತೆ, ವಾದ ಇರುತ್ತೆ. ಈಗ ತಾನೇ ಯಾರು ಹೇಳ್ತಿದ್ರು, ಅವರು ಸ್ವಾತಂತ್ರ್ಯ ಹೋರಾಟಗಾರರು ಅಲ್ಲವೇ ಅಲ್ಲ, ಅವರನ್ನು ಯಾಕೆ ನಾವು ಪೂಜಿಸ್ತೀವಿ ಅಂತ. ಆದರೆ ಅವರು ಸ್ವಾರ್ಥಕ್ಕೆ ಮಾಡಿದ್ದು, ಅವರ ಸಣ್ಣ ಪ್ರಾಂತ್ಯನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅವ್ರು ಹೀಗೆ ಮಾಡಿದ್ದು ಅಂತ. ಹೌದು, ಹಾಗೆ ಅಂದ್ಕೊಳ್ಳೋಣ. ಆದರೆ ಆಯ್ಕೆ ಸ್ವಾತಂತ್ರ್ಯ ಅವರಲ್ಲಿತ್ತು. ಅವರು ಎಲ್ಲ ಹೆಣ್ಣುಮಕ್ಕಳ ಥರ ಆರಾಮಾಗಿ ಮನೆಯಲ್ಲಿ ಕೂತಿರ್ಬೋದಾಗಿತ್ತು. She did not have gone house riding. She did not have learnt sword fighting. She was a polyglot. ಉರ್ದು, ಹಿಂದಿ, ಮರಾಠಿ ಮತ್ತು ಪರ್ಷಿಯನು ಕಲಿತಿದ್ರು. ಕಾಲವನ್ನು ವ್ಯರ್ಥ ಮಾಡ್ತಿರಲಿಲ್ಲ. ಇಷ್ಟೆಲ್ಲ ಅವ್ರು ಕಲಿತಾ ಇದ್ದರು. ಬೇಕಾಗಿರಲಿಲ್ಲ. ಎರಡನೇ ಹೆಂಡತಿ ರಾಣಿ, ಶಿ ಕುಡ್ ಹ್ಯಾವ್ ಬಿನ್ ವೆರಿ ಕಂಫರ್ಟಬಲ್. ಮತ್ತು ಒಂದು 11 ವಿಲೇಜಸ್ಸು ಗ್ರಾಮಗಳನ್ನು ಕೊಡ್ತೀನಿ ಅಂತ ಹೇಳಿದ್ರು, ಬೇಡ ಅಂದರು. ಇದೆಲ್ಲ ಯಾಕೆ ಮಾಡಿದ್ರು? ವೈ ಡಿಡ್ ಶಿ ಟೇಕ್ ದ ಹಾರ್ಡ್ ರೂಟ್ ಇನ್ ಲೈಫ್ ಆ್ಯಂಡ್ ನಾಟ್ ದ ಈಸಿ ರೂಟ್ ಇನ್ ಲೈಫ್? ಶಿ ಟುಕ್ ದ ರೋಡ್ ಲೆಸ್ ಟ್ರಾವೆಲ್ಡ್ ಬೈ. ಪ್ರೆಸಿಡೆನ್ಸ್ ಇರಲಿಲ್ಲ. ರಾಣಿ ಝಾನ್ಸಿ ಆಮೇಲೆ 50 ವರ್ಷ ಆದಮೇಲೆ ಬಂದಿದ್ದು. ಸಿಪಾಯಿ ಮ್ಯೂಟನಿ ಆಮೇಲೆ ಆಗಿದ್ದು. ದೇರ್ ವಾಸ್ ನೋ ಪ್ರೆಸಿಡೆನ್ಸ್. ಆದರೂ ಕೂಡ ಮಹಿಳೆಯಾಗಿ, ರೀಜೆಂಟ್ ಆಗಿ, ರಾಜಕಾರಣದಲ್ಲಿ ತೊಡಗಿಸ್ಕೊಂಡು ಹೋರಾಟ ಮಾಡಿ ಶಿ ಟ್ರೈಡ್ ಟು ಪ್ರೊಟೆಕ್ಟ್ ಹರ್ ಕಿಂಗ್ಡಮ್. ದೊಡ್ಡದೇ ಆಗಲಿ ಚಿಕ್ಕದೇ ಆಗಲಿ ಅದು ಪ್ರಶ್ನೆ ಅಲ್ಲ. ತನ್ನತನವನ್ನು, ತನ್ನ ಜನರನ್ನು ಅವಳು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು ಅಲ್ವಾ? ಅದು ಹೋರಾಟದ ಹಾಗೆ. ಅದಕ್ಕೋಸ್ಕರ ನಾವು ಅವರನ್ನು ಸ್ಮರಿಸ್ತೀವಿ. ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿತ್ವವನ್ನು ನಿರೂಪಿಸೋದಕ್ಕೆ ಅವರು ಏನೇನು ಆಯ್ಕೆ ಮಾಡ್ಕೋತಾರೆ, ಆಯ್ಕೆ ಸ್ವಾತಂತ್ರ್ಯ ಅವರಲ್ಲಿ ಇರುತ್ತೆ. ದೇ ಹ್ಯಾವ್ ದ ಫ್ರೀಡಮ್ ಆಫ್ ಚಾಯ್ಸ್. ಅದನ್ನು ಅವ್ರು ಏನು ಮಾಡಿಕೊಂಡ್ರು, ಯಾವ್ದು ಆಯ್ಕೆ ಮಾಡಿಕೊಂಡ್ರು, ಬಿಟ್ಕೊಟ್ರ, ಹೋರಾಟ ಮಾಡಿದ್ರ, ಅಷ್ಟೇ ಬೇಕಾಗಿರೋದು. ಯಾತಕ್ಕೆ ಈ ವಾದ ವಿವಾದಗಳು ಬರುತ್ತೆ ಅಂತಂದರೆ, ಇವತ್ತು ನಮ್ಮ ಪುರುಷ ಪ್ರಧಾನ ಸಮಾಜ ಅಂತ ನಾವು ನೋಡ್ಬೋದು. ಸುತ್ತಮುತ್ತ ಎಲ್ಲರೂ ಹೆಚ್ಚು ಕಡಿಮೆ ಎಷ್ಟೋ ಹೆಣ್ಣು ಮಕ್ಕಳು ಕಿತ್ತೂರು ರಾಣಿ ಚೆನ್ನಮ್ಮಂದ್ರೆ ಆಗಿದ್ದಾರೆ. ಆದರೆ ಹೋರಾಟ ಮಾಡುವಾಗ ಗಯ್ಯಾಳಿಗಳು ಅಂತಾರೆ, ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೇಳಲ್ಲ. ಬಟ್ ಇನ್ ಎವ್ರಿ ವುಮನ್ ದೆರ್ ಇಸ್ ದಟ್ ಸ್ಪಿರಿಟ್ ಟು ಫೈಟ್ ಆ್ಯಂಡ್ ಶಿ ಹ್ಯಾಸ್ ಟು ಫೈಟ್. ಕಿತ್ತೂರು ರಾಣಿ ಅಂತಲೇ ಹೋರಾಟ ಮಾಡಬೇಕಾಗತ್ತೆ. ಅವರು ಏನೇನು ಅಂದ್ಕೊಂಡಿದ್ದಾರೋ ಅದನ್ನು ಅವರು ಪಡ್ಕೊಳ್ಳೋದಕ್ಕೆ. ಬಿಕಾಸ್ ವಿ ಆರ್ ಸ್ಟಿಲ್ ನಾಟ್ ಇನ್ ಆನ್ ಎಗ್ಯಾಲಿಟೇರಿಯನ್ ಸೊಸೈಟಿ. ಇದನ್ನು ನಾನು ಹೇಳುತ್ತಾ, ದೆರ್ ಆರ್ ಸರ್ಟನ್ ಥಿಂಗ್ಸ್ ದಟ್ ಶಿ ರೆಪ್ರೆಸೆಂಟ್ಸ್ ವಿಚ್ ಐ ವಾಂಟ್ ಟು ಶೇರ್ ವಿತ್ ಯು. ವಾಟ್ ಆರ್ ದ ಥಿಂಗ್ಸ್ ದಟ್ she represents, Kittur Rani? As I told you, the answers lie in the choices that she makes and in the decisions that she takes. The first, as a woman, art of warfare. ರಾಜ್ಕುಮಾರಿ, ರಾಣಿ ಆದರೂ ಕೂಡ ರಣರಂಗದಲ್ಲಿ ಹೇಗೆ ಹೋರಾಟ ಮಾಡುವಂತ ಕಲಿತರು. ಇಟ್ ಈಸ್ ದ ಫಸ್ಟ್ ಆಫ್ ಇಟ್ಸ್ ಕೈಂಡ್ ದೇರ್. ಸ್ಕೂಲ್ಡ್ ಇನ್ ಫಿಲಾಸಫಿ, ರಿಲಿಜನ್, ಲ್ಯಾಂಗ್ವೇಜಸ್ ಎಲ್ಲವನ್ನೂ ಕಲಿತರು, ಪರಿಣಿತರಾದರು. ವರ್ಕ್ಡ್ ಆಸ್ ಅ ರಿಜೆಂಟ್ ಇನ್ ಸ್ಪೈಟ್ ಆಫ್ ಬೀಯಿಂಗ್ ಅ ವಿಡೋ ಆ್ಯಂಡ್ ಫೇಸಿಂಗ್ ರೆಸಿಸ್ಟೆನ್ಸ್ ಅಮಂಗ್ ಹರ್ ಓನ್ ಪೀಪಲ್. ಅವರಲ್ಲೇ ಎಷ್ಟೋ ಜನ, ನೀವು ಯಾಕೆ ರಾಣಿ ಆಗಬೇಕು, ನೀವು ಯಾಕೆ ಪ್ರತಿನಿಧಿಸಬೇಕು, ನಿಮಗೆ ಯಾಕೆ ಅಡಾಪ್ಟೆಡ್ ಸನ್ ಬೇಕು, ಆರಾಮಾಗಿರಿ ಹೇಳಿರೋರು ಇರ್ತಾರೆ. ಬಟ್ ಶಿ ಡಿಡ್ ನಾಟ್ ಅಕ್ಸೆಪ್ಟ್ ದಟ್ ಚಾಯ್ಸ್. ನೆನ್ಪಿಟ್ಕೊಳ್ಳಿ. ಶಿ ರಿಫ್ಯೂಸ್ ಟು ಬಿ ಟ್ರೀಟೆಡ್ ಆಸ್ ಸೆಕೆಂಡ್ ಫಿಡಲ್. 11 ಗ್ರಾಮ ನಾವೇ ನಿಮ್ಮ ಗುಲಾಮರೇ, ಇದು ನನ್ನ ಜಾಗ,
ನನ್ನ ಜಾಗಕ್ಕೆ ನೀವು ಬಂದು ಇದು ನಿಮ್ಮದು ಅಂತ ಹೇಗೆ ಹೇಳ್ತೀರಾ ನೀವು? ಆ ಒಂದು ಅಸ್ಮಿತೆಯನ್ನು ಕಾಪಾಡೋದಿದೆಯಲ್ಲ, ಅದು ಭೂಮಿಯ ಅಸ್ಮಿತೆ ಇರ್ಬೋದು, ವ್ಯಕ್ತಿತ್ವದ ಅಸ್ಮಿತೆ ಇರ್ಬೋದು, ಅದು ಒಂದು ಹೋರಾಟನೇ. ಪ್ರತಿನಿತ್ಯನೂ ಒಂದು ಹೆಣ್ಣು ಮಗಳು ತನ್ನ ಅಸ್ಮಿತೆಯನ್ನು ಕಾಪಾಡೋದಕ್ಕೋಸ್ಕರ ಡಬಲ್ ಕೆಲಸ ಮಾಡ್ತಾಳೆ. ಶಿ ಹ್ಯಾಸ್ ಟು ಫೈಟ್ ಆಸ್ ಅ ಪರ್ಸನ್. ನನ್ನ ತಾಕತ್ತೇನು ಅಂತ ಹೇಳ್ಕೋಬೇಕು. ಶಿ ಆಲ್ಸೋ ಹ್ಯಾಸ್ ಟು ಫೈಟ್ ಆಸ್ ಅ ವುಮನ್, ಬಿಕಾಸ್ ಶಿ ಹ್ಯಾಸ್ ಟು ಪ್ರೂವ್ ಟು ಅ ಪೇಟ್ರಿಯಾರ್ಕಲ್ ಸೊಸೈಟಿ ದಟ್ ಶಿ ಈಸ್ ಈಕ್ವಲ್ ಆರ್ ಮೋರ್ ಟು ಅ ಮ್ಯಾನ್. ಸೊ ಎರಡೆರಡು ಹೋರಾಟ ಮಾಡ್ತಾ ಇರ್ತಾಳೆ. ಜೊತೆಗೆ ಡಬಲ್ ಕೆಲಸನೂ ಮಾಡ್ತಿರ್ತಾಳೆ. ಇವತ್ತಿಗೂ ಏನು ಬಿಟ್ಟಿಲ್ಲ. ನೀವು ಎಲ್ಲ ನಾಳೆ ಮದುವೆ ಆಗ್ತೀರಾ, ನಿಮಗೂ ಮನೇನೂ ನೋಡ್ಕೋಬೇಕು, ಕೆಲಸನೂ ಮಾಡಬೇಕು, ಆ ಅನಿವಾರ್ಯತೆ ಇದೆ. ಸೊ ಎವ್ರಿ ವುಮನ್ ಈಸ್ ಗೋಯಿಂಗ್ ಥ್ರೂ ಅ ಫೇಸ್ ಆಫ್ ಫೈಟ್ ಆ್ಯಂಡ್ ಸ್ಟ್ರಗಲ್. ಸೊ ಕಿತ್ತೂರು ರಾಣಿ ಚೆನ್ನಮ್ಮ ಆ್ಯಕ್ಚುಲಿ ರೆಪ್ರೆಸೆಂಟ್ಸ್ ದಟ್ ಸ್ಟ್ರಗಲ್. The struggle to maintain the identity at all costs, knowing that the sacrifice is great. ಬಹಳ ದೊಡ್ಡ ತ್ಯಾಗ ಮಾಡಬೇಕು ಅಂತ ಗೊತ್ತಿತ್ತು. ಮೊದಲನೇ ಸಲ ಏನೋ ಗೆದ್ರು, ಆದರೆ ಎರಡನೇ ಸಲ ತುಂಬ ಹತಾಶರಾಗಿದ್ದು ಸೋಲಿನಿಂದ ಅಲ್ಲ, ತನ್ನವರಿಗೆ ತನಗೆ ಚೂರಿ ಹಾಕಿದ್ದಕ್ಕೆ. ತನ್ನವರೇ ಆ ಕ್ಯಾನನ್ನು ಗ್ರೀಸ್ ಮಾಡೋ ಕ್ಯಾನನ್ಗಳನ್ನು ಸಗಣಿ ತುಂಬಿ ಮಣ್ಣು ತುಂಬಿ ಮೋಸ ಮಾಡಿದ್ರು. ಅದು ಅವ್ರಿಗೆ ತುಂಬ ಬೇಜಾರಾಯಿತು. ಸಾಯೋ ತನಕ ಅವರು ಬೈಲಹೊಂಗಲದಲ್ಲಿ ಶಿ ಸ್ಟಿಲ್ ಡ್ರೆಮ್ಟ್ ಆಫ್ ಬೀಯಿಂಗ್ ಅ ಗ್ರೇಟ್ ಲೀಡರ್, ಗೋಯಿಂಗ್ ಬ್ಯಾಕ್ ಟು ಹರ್ ಲಿಟಲ್ ಕಿಂಗ್ಡಮ್ ಆ್ಯಂಡ್ ರೂಲಿಂಗ್. ಸಂಗೊಳ್ಳಿ ರಾಯಣ್ಣನ ಮೇಲೆ ಬಹಳಷ್ಟು ಶಿ ವಾಸ್ ಎಕ್ಸ್ಪೆಕ್ಟಿಂಗ್. ಸೊ ಕನಸನ್ನ ಬಿಡಲೂ ಇಲ್ಲ, ಹೋರಾಟ ನಡೆಸ್ತಾನೇ ಇದ್ದರು. ಏನು ಬಂದ್ರೂ ಅದನ್ನು ಸ್ವೀಕರಿಸುವಂಥ ಒಂದು ಮನೋಭಾವನೂ ಇತ್ತು. ಜೈಲಲ್ಲಿದ್ದಾಗ ಅವರು she did not become a very nasty, frustrated woman. ಇವೆಲ್ಲ ನಾವು we have to think of these as the firsts for a woman in a totally man-dominated world. ಇದಿತ್ತು. These are the things we take back from ಕಿತ್ತೂರು ರಾಣಿ ಚೆನ್ನಮ್ಮ. ಕೆಲವು ಪ್ರಸಂಗಗಳು it also represents certain qualities in her. ಒಂದು ಸಲಿ ಒಬ್ಬ ಮುಸ್ಲಿಂ ಕ್ಲರಿಕ್ ಬಂದು he actually asked for renovation of a mosque. ಆ ಕೋರ್ಟಲ್ಲಿ ಎಲ್ಲರೂ ಬೇಡ ಅಂದರು. She took money from her own purse, from privy purse, and she gave it to them against all odds, and she said, you go. ಇವರು ನಮ್ಮ ಪ್ರಾಂತ್ಯದಲ್ಲಿರೋರು ಸುಖವಾಗಿರಬೇಕು. Those are the qualities of a leader. You should know where it pinches. When you wear somebody else's shoes, you should know where it pinches, and for that you have to wear somebody else's shoes. ಒಬ್ಬ ನಾಯಕಿಯಾಗಿ ರಾಣಿಯಾಗಿ ಭೇದ ಭಾವ ಮಾಡಲಿಲ್ಲ. ಅವ್ರಿಗೂ ಕೊಟ್ಟು ನೀವು ಮಾಡ್ಕೊಳ್ಳಿ, ನೀವು ಶಿಥಿಲಗೊಂಡಿರೋ ಮಾಸ್ಕನ್ನು ಸರಿ ಮಾಡಿಸಿ. ದಟ್ ಎಕ್ಸ್ಪ್ರೆಸಸ್ ಹರ್ ಟಾಲರೆನ್ಸ್, ರೈಟ್? ದ ಸೆಕೆಂಡ್, ವೆನ್ ಶಿ ಟುಕ್ ಎಲಿಯಟ್ ಅಂಡ್ ಸ್ಟೀವೆನ್ಸನ್ ಆಸ್ ಪ್ರಿಸನರ್ಸ್, ಶಿ ಟ್ರೀಟೆಡ್ ದ ವಿಮೆನ್, ಚಿಲ್ಡ್ರನ್ ಆ್ಯಂಡ್ ದ ಪ್ರಿಸನರ್ಸ್ ವಿತ್ ಗ್ರೇಟ್ ಡೀಲ್ ಆಫ್ ಕರ್ಟಸಿ ಆ್ಯಂಡ್ ಡಿಗ್ನಿಟಿ, ಎಂಪತಿ. ಶಿ ವಾಸ್ ನಾಟ್ ರೂಡ್, ಶಿ ವಾಸ್ ನಾಟ್ ಕ್ರೂಯಲ್. ಬೇಕಾದಷ್ಟು ಜನ ಹಾಗೆ ಬರ್ಬರವಾಗಿ ಟ್ರೀಟ್ ಮಾಡುವಂಥ ಪ್ರಸಂಗಗಳಿದ್ದರು. ಅದನ್ನು ಅವಳು ಆಯ್ಕೆ ಮಾಡಲಿಲ್ಲ. ಅವಳು ಆಯ್ಕೆ ಮಾಡಿದ್ದೇನು? ಟು ಟ್ರೀಟ್ ದೆಮ್ ವಿತ್ ಡಿಗ್ನಿಟಿ. ಇವತ್ತಿನ ಕಾಲದಲ್ಲಿ ನಮಗೆ ತುಂಬ ಬೇಕಾಗಿರೋದು ಎಂಪತಿ. ಹೆಣ್ಣು ಮಕ್ಕಳಿಗೆ ಅವ್ರ ಬಗ್ಗೆ ಎಂಪತಿ ಇರಬೇಕು. ಗಂಡು ಮಕ್ಕಳು ಹೋರಾಟ ಏನು ಕಡಿಮೆ ಇಲ್ಲ, ಅವರು ಬೇಕಾದಷ್ಟು ಹೋರಾಟ ಮಾಡಬೇಕು. ಅವ್ರಿಗೂ ಎಂಪತಿ ಇರಬೇಕು. ಇವರ ನಡುವೆ ಒಂದು ರೀತಿಯ ಅರ್ಥಪೂರ್ಣ ಭಾವನಾ ಸಂಬಂಧನೂ ಇರಬೇಕು. ಹೀಗಾದ್ರೇ 50 + 50 ವಿಲ್ ಬಿಕಮ್ ಅ ಕಂಪ್ಲೀಟ್ 100. ಆಲ್ ದ ಪೀಪಲ್ ಇನ್ ಅ ಸೊಸೈಟಿ ಶುಡ್ ಗೆಟ್ ಈಕ್ವಲ್ ಆಪರ್ಚುನಿಟೀಸ್. ಇದು ಬರಬೇಕು ಅಂದರೆ ಎಂಪತಿ ಇರಬೇಕು. ಎಂಪತಿ ಅಂದರೆ ಏನು? ಬರೀ ಸಿಸ್ಟರ್ಹುಡ್ ಬ್ರದರ್ಹುಡ್ ಅಲ್ಲ, ಸಿಸ್ಟರ್ಹುಡ್ ಆ್ಯಂಡ್ ಬ್ರದರ್ಹುಡ್. ಯಾರಿಗಾದ್ರೂ ತೊಂದರೆ ಆದರೆ ಅದನ್ನು ನಾನು ಅನುಭವಿಸ್ಬೇಕು. ಶಿವರುದ್ರಪ್ಪನವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಒಂದು ಕಡೆ, ಯಾವ ಹಾಡು ಹಾಡಲಿ ಸುತ್ತಮುತ್ತ ಮನೆ ಮಠಗಳು ಉರಿತಾ ಇರೋವಾಗ ಯಾವ ಹಾಡು ಹಾಡಲಿ, ನಾನು ಹಾಡು ಹಾಡೋಕ್ಕಾಗತ್ತಾ? ಸುತ್ತಮುತ್ತ ಮನೆ ಮಠಗಳೆಲ್ಲ ಉರಿತಾ. ಇವತ್ತಿನ ಜಗತ್ತಿನಲ್ಲಿ ಹಾಗೆ ಆಗ್ತಿದೆ. ವಿ ಆರ್ ಟೋಟಲಿ ಅಪಥೆಟಿಕ್. ನಮ್ಮ ಸುತ್ತಮುತ್ತ ಏನಾಗ್ತಿದೆ ನಾವು ತಿಳ್ಕೊಳ್ಳೋದು ಇಲ್ಲ, ಜ್ಞಾನನೂ ಬೇಡ, ನಮ್ಮ ಜೀವನ ಆದರೆ ಸಾಕು. ಕಿತ್ತೂರು ರಾಣಿ ಚೆನ್ನಮ್ಮ ಆ ಸ್ವಾರ್ಥದಿಂದ ಬದುಕಿದ್ರ? ಇಲ್ಲ. So you can't just dismiss her as not a patriotic fighter. ಮತ್ತೆ equality. She refused to have bodyguards around her. ಹೋರಾಟಕ್ಕೆ ಹೋದಾಗ
ನಿಮ್ಮ ಬಾಡಿ ಗಾರ್ಡ್ಸ್ ಇರಲಿ, ನಿಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಹೇಳಿದ್ರು. ಇಲ್ಲ, ಐ ವಿಲ್ ಫೈಟ್ ಶೋಲ್ಡರ್ ಟು ಶೋಲ್ಡರ್ ವಿತ್ ಎವ್ರಿ ಮ್ಯಾನ್. ಯಾಕೆಂತಂದರೆ ನಾನು ಈ ರೀತಿ ಮಾಡಿದ್ರೆ, ಭೇದ ಭಾವ ಮಾಡಿದ್ರೆ, ನನ್ನ ಯೋಧರು ನನ್ನ ಪ್ರೊಟೆಕ್ಷನ್ ಇಲ್ಲದೆ ಹೇಗೆ ಬದುಕಾರು? ನಾನು ಅವರ ಜೊತೆಗೆ ನಿಂತು ಅವರ ಜೊತೆಗೆ ಹೋರಾಟ ಮಾಡ್ತೀನಿ. ಮತ್ತು ದ ಕರೇಜ್ ದಟ್ ಶಿ ಶೋಡ್, ಓಡ್ ಹೋಗ್ಬೋದಾಗಿತ್ತು. ಜನನ ಅವರು ಕಳಿಸಿದ್ರು, ಸಂಗೊಳ್ಳಿ ರಾಯಣ್ಣ ಹೇಳಿದ್ರು ನೀವು ಇಲ್ಲಿಂದ ಪಾರಾಗಿ ಅಂತ. ಪಾರಾಗಲಿಲ್ಲ. ಎಲ್ಲರ ಜೊತೆ ನಿಂತು ಹೋರಾಟ ಮಾಡಿ ಅರೆಸ್ಟ್ ಆಗಿ ಹೋದರು ಜೈಲಿಗೆ. ಸೊ ದೀಸ್ ಆರ್ ದ ಕ್ವಾಲಿಟೀಸ್ ದಟ್ ಅ ವುಮನ್ ಇನ್ ಅ ಮ್ಯಾನ್ ಡಾಮಿನೇಟೆಡ್ ವರ್ಲ್ಡ್ ರೆಪ್ರೆಸೆಂಟೆಡ್. ಅದಕ್ಕೆ ನಾನು ಹೇಳಿದ್ದು, ನಮ್ಮ ಆಯ್ಕೆಯಿಂದ ನಾವೆಷ್ಟೋ ಜನ ನಮ್ಮ ವ್ಯಕ್ತಿತ್ವವನ್ನು ನಿರೂಪಿಸ್ತೀವಿ. ಆ ಆಯ್ಕೆಗಳು ಇತಿಹಾಸ ಆಗುತ್ತೆ. ಈ ಆಯ್ಕೆಗಳು ಅವರನ್ನು ಒಂದು ಇತಿಹಾಸ ಸ್ತ್ರೀಯಾಗಿ, ಮಹಿಳೆಯಾಗಿ ಮಾಡಿತ್ತು. ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ರಿಮೆಂಬರ್ ಅಬೌಟ್ ಕಿತ್ತೂರು ರಾಣಿ ಚೆನ್ನಮ್ಮ. ಆ್ಯಂಡ್ ದ ಡ್ರೀಮ್, ಕೊನೆಯವರೆಗೂ ಶಿ ಹ್ಯಾಡ್ ಅ ಪಾಸಿಟಿವ್ ಡ್ರೀಮ್ ಆಫ್ ರೀಗೇನಿಂಗ್ ಕಿತ್ತೂರು. ಅದನ್ನು ಬಿಟ್ಕೊಡಲಿಲ್ಲ. ದೀಸ್ ಆರ್ ದ ಕ್ವಾಲಿಟೀಸ್ ದಟ್ ಐ ಸಿ ಇನ್ ಕಿತ್ತೂರು ರಾಣಿ ಚೆನ್ನಮ್ಮ. ನಾನು ಆಗಲೇ ಹೇಳಿದೆ, ನಮ್ಮ ಪ್ರತಿಯೊಬ್ಬರಲ್ಲೂ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಇದ್ದಾರೆ. ಅದನ್ನು ನಾವು ಸಾಕಾರಗೊಳಿಸ್ಬೇಕಷ್ಟೆ. ಬೇಗ ನಾವೇನು ಮಾಡ್ತೀವಿ, ಹೋರಾಟ ಹಾದಿಯಿಂದ ಸರಿದು ಬಿಡ್ತೀವಿ. ಯಾಕೆ ಹೋರಾಟ ಹಾದಿಯಿಂದ ಸರಿದು ಬಿಡ್ತೀವಿ? ಭಯ. ಹೆಣ್ಣಲ್ವಾ? ನಾವೆಲ್ಲ ಒಟ್ಟಿಗೆ ನಿಂತರೆ ಅದಾಗೋಕ್ಕೆ ಸಾಧ್ಯ ಇಲ್ಲ. ದರ್ ಇಸ್ ಅ ಸ್ಮಾಲ್ ಟ್ರಿಕ್ ದಟ್ ಐ ವಿಲ್ ಟೆಲ್ ಯು ವಿಚ್ ಕ್ಯಾನ್ ಇಂಪ್ರೂವ್ ಯುವರ್ ಸೆಲ್ಫ್ ಫಾರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ನಮ್ಮಲ್ಲಿರುವಂಥ ಒಂದು ಹೋರಾಟದ ಕಿಚ್ಚು ಅಥವಾ ಬದಲಾವಣೆಯ ಕಿಚ್ಚು, ಇದನ್ನು ನಾವು if we have to give fire to it, there is a small thing we can do. It is called Kaizen. Kaizen. K-A-I-Zen. ಜಪಾನವರು ಎರಡನೇ ಮಹಾಯುದ್ಧ ಆದಮೇಲೆ ವಾಟ್ ಹ್ಯಾಪನ್ ಟು ದೆಮ್? ಯು ನೋ ವಾಟ್ ಹ್ಯಾಪನ್ ಟು ಹಿರೋಶಿಮಾ ಅಂಡ್ ನಾಗಸಾಕಿ? ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್, ಕಂಪ್ಲೀಟ್ಲಿ ಡಿವಾಸ್ಟೇಟೆಡ್. ಆದರೆ ನಮಗಿಂತ ಬೇಗ ಅವರು ಎಚ್ಚೆತ್ಕೊಂಡು, ನಮಗಿಂತ ಬೇಗ ಮುಂದೆ ಬಂದು ದೇ ಬಿಕೇಮ್ ಅ ಗ್ರೇಟ್ ಲೀಡಿಂಗ್ ಎಕಾನಮಿ. ದೇ ಫಾಲೋಡ್ ಅ ಸ್ಮಾಲ್, ಒನ್ ಆಫ್ ದ ಥಿಂಗ್ಸ್ ದಟ್ ದೇ ಡಿಡ್ ವಾಸ್ ಫಾಲೋ ದ ಸ್ಮಾಲ್ ಸ್ಟ್ರಾಟಜಿ. ಏನು? ಪ್ರತಿಯೊಂದು ಆರ್ಗನೈಸೇಷನ್, ಸ್ಕೂಲ್, ಕಾಲೇಜ್, ವಾಟ್ ಎವರ್ ಇಟ್ ಇಸ್, ಒಂದು ಸಣ್ಣ ಗ್ರೂಪ್ ಮಾಡಿಕೊಂಡು, ಇಟ್ಸ್ ಕಾಲ್ಡ್ ದ ಕ್ವಾಲಿಟಿ ಸರ್ಕಲ್. ಒಂದು ಸಣ್ಣ ಗ್ರೂಪ್ ಮಾಡಿಕೊಳ್ತಾರೆ. ಸಣ್ಣ ಗ್ರೂಪ್ ಮಾಡಿಕೊಂಡು ಬರೀತಾರೆ. ಏನು ಬರೀತಾರೆ? ನಾನು ಏನೋ ಒಂದು ಈ ವಾರ ಒಂದು ಬದಲಾವಣೆ ತರ್ತೀನಿ. ಅದು ದೊಡ್ಡ ಬದಲಾವಣೆಗಳಲ್ಲ, ಸಿಕ್ಕಾಪಟ್ಟೆ ದುಡ್ಡು ಬೇಕಾಗಿರೋದಲ್ಲ. ಇಷ್ಟೇ, ಒಂದು ಫ್ಲವರ್ ವಾಸ್ ತಂದು ಇಡ್ತೀನಿ, ದಿಸ್ ವಾಸ್ ಆಲ್. ಈ ವಾರ ಮಾಡ್ತೀನಿ. ಡೂಯಬಲ್ ಥಿಂಗ್ಸ್. ಸೊ ಎಲ್ಲರೂ ಒಂದೊಂದು ಮಾಡಿದ್ರೆ ಒಂದು ಸಣ್ಣ ಬದಲಾವಣೆ ಆಗುತ್ತೆ. ವಿತಿನ್ ದಟ್ ವೀಕ್ ಇಟ್ ಶುಡ್ ಬಿ ಡನ್. ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಇನ್ಕ್ರಿಮೆಂಟಲ್ ಇಂಪ್ರೂವ್ಮೆಂಟ್. ನಾವು ಒಮ್ಮೆಲೆ ಮೊದಲನೇ ಮೆಟ್ಲಿಂದ 10ನೇ ಮೆಟ್ಲು ಹತ್ತಕ್ಕಾಗಲ್ಲ. ಆದರೆ ಮೊದಲನೇ ಮೆಟ್ಲಿಂದ 2ನೇ ಮೆಟ್ಲು ಹತ್ತಬಹುದು. ಇಫ್ ವಿ ವಾಂಟ್ ಟು ಚೇಂಜ್ ಅವರ್ ಸೆಲ್ಸ್ ಆ್ಯಂಡ್ ಕಿಂಡಲ್ ದ ಫೈರ್ ಆಫ್ ಸ್ಟ್ರಗಲ್ ವಿತಿನ್ ಅಸ್ ಆ್ಯಂಡ್ ಬಿಕಮ್ ಎಂಪಥೆಟಿಕ್ ಆ್ಯಂಡ್ ನಾಟ್ ಅಪಥೆಟಿಕ್, ದಿಸ್ ಇಸ್ ಒನ್ ಥಿಂಗ್ ವಿ ಕ್ಯಾನ್ ಡೂ. ನನ್ನಲ್ಲಿ ನಾನು ಬದಲಾವಣೆ ತರ್ತೀನಿ ಈ ವಾರ, ಸಣ್ಣ ಬದಲಾವಣೆ. ಯಾರ ಮೇಲೂ ನಾನು ಕೋಪ ಮಾಡ್ಕೊಳ್ಳಲ್ಲ, ಕಷ್ಟ, ಆದರೆ ಅದೊಂದು ಸಣ್ಣ ಬದಲಾವಣೆ. ಅಥವಾ ಯಾರ ಮೇಲೂ ನಾನು ಎದುರುತ್ತರ ಕೊಡಲ್ಲ. ಕೋಪ ಮಾಡ್ಕೊಳ್ಳಲ್ಲ ಅನ್ನೋದು ಕಷ್ಟ, ಎದುರುತ್ತರ ಕೊಡಲ್ಲ. ಇದೊಂದು ಸಣ್ಣ ಪ್ರಮಾಣದ ಬದಲಾವಣೆ. ಒಂದು ವಾರ ಆದಮೇಲೆ ಐ ಶುಡ್ ಬಿ ಏಬಲ್ ಟು ಸೇ ದಟ್ ಐ ಹ್ಯಾವ್ ಡನ್ ದಿಸ್ ಆ್ಯಂಡ್ ಮೈ ಪರ್ಸ್ನಾಲಿಟಿ ಹ್ಯಾಸ್ ಚೇಂಜ್ ಅಪ್. ಸೊ ನನಗೆ ಏನೂ ಬರಲ್ಲ, ನನಗೇನೂ ಆಗಲ್ಲ, ನಾನು ಹತಾಶರಾಗಿ ಕುಳಿತುಕೋಬೇಕು, ಯಾಕೆಂತಂದರೆ ದ ಪ್ರಯಾರಿಟೀಸ್ ಆರ್ ಡಿಫ್ರೆಂಟ್ ಇನ್ ಮೈ ಸೊಸೈಟಿ ಅಂತ ನಾವು ಕೂತ್ಕೊಂಡ್ರೆ ಹೆಣ್ಣಾಗಲಿ ಗಂಡಾಗಲಿ ಏನೂ ಬದಲಾವಣೆಗಳಾಗಲ್ಲ. ಸೊ ಕಿತ್ತೂರು ರಾಣಿ ಚೆನ್ನಮ್ಮನ ನಾವು ಏನು ಯಾತಕ್ಕೆ ನೆನೆಸ್ಕೋಬೇಕು ಅಂತಂದರೆ, ಫಾರ್ ದಿಸ್ ದ ಸ್ಟ್ರಗಲ್ ಶುಡ್ ಬಿ ಇನ್ ಅಸ್ ಆ್ಯಂಡ್ ವಿ ಶುಡ್ ನಾಟ್ ಬಿ ಅಫ್ರೇಡ್ ಆಫ್ ಟೇಕಿಂಗ್ ದ ರೋಡ್ ನಾಟ್ ಟ್ರಾವೆಲ್ಡ್ ಬೈ ಅದರ್ಸ್. ಎಷ್ಟೋ ಬಾರಿ ಏನಾಗುತ್ತೆ, ಎಲ್ಲರೂ ಹಾಕಿದ ದಾರಿಗೆ ನಾವು ಹೋಗಬೇಕು ಅಂತ ಅಂದ್ಕೊಳ್ತೀವಿ. ಸಮ್ಟೈಮ್ಸ್ ಯು ಹ್ಯಾವ್ ಟು ಟೇಕ್ ಅ ಡಿಫ್ರೆಂಟ್ ಪಾತ್. ಆ್ಯಂಡ್ ವೆನ್ ಯು ಟೇಕ್ ಅ ಡಿಫ್ರೆಂಟ್ ಪಾತ್, ಯು ಆರ್ ಆ್ಯಕ್ಚುಲಿ ಮೇಕಿಂಗ್ ಒನ್ ಪಾತ್ ಫಾರ್ ಅದರ್ಸ್ ಟು ಫಾಲೋ. ದಟ್ ಈಸ್ ಹಿಸ್ಟಾರಿಕಲ್. ಇತಿಹಾಸದ ಪುಟಗಳಲ್ಲಿ ಯಾಕೆ ಬರ್ತಾರೆ ಅಂದರೆ ಅದಕ್ಕೋಸ್ಕರ. ಅವರು
ನಡೆದಿದ್ದ ದಾರಿ ಬೇರೆಯವರು ನಡೆಯದೇ ಇದ್ದಿರಬಹುದು, ಅವರು ಒಂದು ಹೊಸ ದಾರಿ, ಹೊಸ ಮಾರ್ಗವನ್ನು ಸೂಚಿಸ್ತಾರೆ ಅಂತ. ಸೊ ವಿಲ್ ಯು ಟ್ರೈ ದಿಸ್ ಗೈಸ್ ಅಂಡ್ ವಿಲ್ ಯು ಟ್ರೈ ಟು ಮೇಕ್ ಅ ಚೇಂಜ್? ವಿಲ್ ಯು ರಿಮೆಂಬರ್ ಕಿತ್ತೂರು ರಾಣಿ ಚೆನ್ನಮ್ಮ ಆಸ್ an icon of struggle and try to develop that struggle within yourself? Fight against yourself. You be the change for yourself, automatically the world will change. With this, I end this small talk. I thank the organizers, I thank VC sir, I thank the registrars for having given me this opportunity to share these thoughts with you. Thank you.